ಪಟ್ಟಣದಲ್ಲಿ ನಿಲ್ಲದ ಕೇರಳ ವಿದ್ಯಾರ್ಥಿಗಳ ರಂಪಾಟ. ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಎಂದು ಸ್ಥಳೀಯರು ಆರೋಪ ಮಾಡ್ತಾ ಇದ್ದಾರೆ. ಕಾಲೇಜಿನಲ್ಲಿ ಕಿತ್ತಾಟ, ಗ್ಯಾಂಗ್ ಸಮೇತ ಮನೆ ಬಳಿ ಬಂದು ರಂಪಾಟ. ಆಕಾಶ್ ಮೆಡಿಕಲ್ ಕಾಲೇಜಿಗೆ ಸೇರಿರುವ ಎನ್ನುತ್ತಿರುವ ವಿದ್ಯಾರ್ಥಿಗಳಿಂದ ಗ್ಯಾಂಗ್ ವಾರ್ ನಡೀತಾ ಇದೆ. ಕಾಲೇಜಿನ ವಿದ್ಯಾರ್ಥಿಗಳೇ ರೌಡಿಸಂ ರೀತಿಯ ಕೃತ್ಯಗಳಿಗೆ ಸ್ಥಳೀಯರು ಹೈರಾಣಾಗಿದ್ದಾರೆ. ಇನ್ನು ರಾತ್ರೋರಾತ್ರಿ ಗ್ಯಾಂಗ್ ಸಮೇತ ಬಂದು ಮತ್ತೊಂದು ಗ್ಯಾಂಗಿಗೆ ವಾರ್ನಿಂಗ್ ಮಾಡಲಾಗ್ತಾ ಇದ್ದು, ಎರಡು ಗ್ಯಾಂಗ್ ನಡುವೆ ಬಡಿದಾಟ ನಡೀತಾ ಇದೆ. ರೌಡಿಗಳಂತೆ ವರ್ತಿಸುವ ವಿದ್ಯಾರ್ಥಿಗಳ ಕಂಡು ಜನರು ಭಯಭೀತಗೊಂಡಿದ್ದಾರೆ. ಮಿನಿ ಬಾರ್ನಂತಿರುವ ವಿದ್ಯಾರ್ಥಿಗಳು ವಾಸವಿರುವ ಮನೆಯಲ್ಲಿ ಕೂಡಲೇ ಪೊಲೀಸ್ ಇಲಾಖೆಯವರು ಹೋಗಿ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಸ್ಥಳೀಯರು ಆಗ್ರಹ ಪಡಿಸ್ತಾ ಇದ್ದಾರೆ. ದೇವನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದ್ದು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದಲ್ಲಿರುವ ಖಾಸಗಿ ಬಡಾವಣೆಯಲ್ಲಿ ಈ ಪುಂಡಾಟದ ಆಟ ಮೇರೆ ಮೀರಿದೆ. ಅದು ಒಳಗೆ ಎಲ್ಲ ನಾವು ನೋಡಿಲ್ಲ. ನಾವು ಆಕ್ಚುಲಿ ಅವತ್ತು ಗಲಾಟೆ ಆದಾಗ ನಾವು ಪೊಲೀಸ್ ಅವ್ರಿಗೆಲ್ಲ ಫೋನ್ ಮಾಡಿದ್ವಿ. ಅವರು ಹೊಯ್ಸಳ ಬಂದಿತ್ತು, ನಮ್ಗೆ ಗೊತ್ತಿರೋ ಪೊಲೀಸ್ ಅವರೆಲ್ಲ ಬಂದು ಎಲ್ಲ ಒಂದ್ಸಲ ಇದು ಮಾಡಿದ್ರು. ಅಷ್ಟರಲ್ಲಿ ಅವರೆಲ್ಲ ಓಡೋಗ್ಬಿಟ್ಟಿದ್ರು. ಅವ್ರೊಳಗೆ ಹೋಗೆಲ್ಲ ಚೆಕ್ ಮಾಡಿದ್ರು, ಹೇಳ್ತಾ ಇದ್ರು ಏನೋ ಬಾರ್ ಥರ ಇದೆ, ಏನೇನೋ ಎಲ್ಲ ಇಟ್ಕೊಂಡಿದ್ದಾರೆ ಅಂತೆಲ್ಲ. ಅದೆಲ್ಲ ಬಟ್ ಗೊತ್ತಿಲ್ಲ. ಬಟ್ ಅದೇ ಅವ್ರು ಹೇಳ್ತಾ ಇದ್ರು. ಬಟ್ ಹುಡುಗರು ಯಾರು ಸಿಕ್ಕಿದ್ರೋ ಇಲ್ವೋ ಏನೋ ಗೊತ್ತಿಲ್ಲ. ಬಟ್ ಅವತ್ತಂತೂ 30-35 ಜನ ಫುಲ್ಲು ನ್ಯೂಸೆನ್ಸ್ ಕ್ರಿಯೇಟ್ ಮಾಡ್ತಿದ್ರು. ಪಕ್ಕ ರೆಸಿಡೆಂಟ್ಸ್ಗೆ ಮಕ್ಕಳೆಲ್ಲ ಇದ್ದಾರೆ. ನಾವು ಮುಂಚೆ ಇದೇ ರೋಡಲ್ಲಿ ಎವ್ರಿ ಡೇ ವಾಕಿಂಗ್ ಹೋಗ್ತಾರೆ. ಈಗ ನೋಡಿ, ವಾಕಿಂಗ್ ಹೋಗೋಕ್ಕೆ ಭಯ ಆಗುತ್ತೆ. ಏನಿಲ್ಲ, 25-30 ಜನ ಒಳ್ಳೆ ಇದೇ ಥರ ಹುಡುಗರೆಲ್ಲ ಗುಡ್ಡ ಹಾಕೊಂಡು ಅಂತ ಗಾಡಿಗಳಲ್ಲಿ ಓಡ್ತಾರೆ. ಮಕ್ಕಳೆಲ್ಲ ಓಡಾಡ್ತಿರ್ತಾರೆ. ಎಲ್ಲಿ ಗುದ್ದು ಬಿಡ್ತಾರೋ ಅಂತ ಭಯ ಆಗುತ್ತೆ. ನಾವು ಹೇಳಿ ಸಾಕಾಗಿದೆ. ಯಾರು ಏನಿದ್ರ ಮೇಲೆ ಆಕ್ಷನ್ ಏನು ತಗೊಂಡಿಲ್ಲ. ಅದೆಲ್ಲ ಈಗ ರಾತ್ರಿ ಹೊತ್ತು 12 ಗಂಟೆ ಆದ್ರೇನು ಅವರು ನಿದ್ದೆ ಮಾಡಲ್ಲ. ಬೈಕ್ಗಳು ಎತ್ಕೊಂಡು ಓಡಾಡ್ತಾ ಇರ್ತಾರೆ. ನೈಟ್ ಎಲ್ಲ ಸೌಂಡ್ ಮಾಡ್ತಾ ಇರ್ತಾರೆ. ಅಕ್ಕಪಕ್ಕ ನಿದ್ದೆ ಬರಲ್ಲ. ಮಕ್ಕಳು ಮರಿ ಎಲ್ಲ ಎದ್ದಿದ್ದವರೆಲ್ಲ ಎಚ್ಚರಿಕೆ ಆಗ್ಬಿಡ್ತಾರೆ. ಮತ್ತು ನಾವು ಮಲಗಿದ್ರೂ ನಮಗೆ ಎಚ್ಚರಿಕೆ ಆಗುತ್ತೆ. ನಿದ್ದೆ ಮಾಡೋದಕ್ಕೂ ಸಹ ತುಂಬ ತೊಂದರೆ ಆಗುತ್ತೆ. ಆಮೇಲೆ ಅವರು ಟೈಮುಗಳಿಗೆ ಏನಿಲ್ಲ ಸರ್, ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ. ರಾತ್ರಿ ಎಲ್ಲ ಓಡಾಡ್ತಾ ಇರ್ತಾರೆ. ಏನಿದು ಯುವಕರ ಪುಂಡಾಟಿಕೆನ ರಾತ್ರಿ ಹೊತ್ತು ಅಂತ ಅಂದರೆ ಸರ್, ಅವರು ಬರೋದು ಯಾರು ಬರ್ತಾರೆ ಯಾರು ಹೋಗ್ತಾರೆ ಅನ್ನೋದು ಗೊತ್ತಾಗಲ್ಲ. ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಅವರು ಬಿಟ್ಟು ಅಂದರೆ ಅವರು ಬಾಡಿಗೆಗಿರೋ ಮನೆಯವರು ಅವ್ರು ಬಿಟ್ಟು ಯಾರು ಬರ್ತಾರೆ ಯಾರು ಗೊತ್ತಿಲ್ಲ, ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ. ಬೈಕು ಸೌಂಡ್ ಜಾಸ್ತಿ ಬರುತ್ತೆ. ಅವತ್ತು ರಾತ್ರಿ ಯಾವ ಥರ ಘಟನೆ? ನಾನು ಮಲಗಿರ್ಬೇಕಾದ್ರೆ ತುಂಬ ಸೌಂಡ್ ಆಯ್ತು. ಈಚೆ ಬಂದು ನೋಡಿದ್ರೆ ಗಲಾಟೆ ಮಾಡ್ತಾ ಇದ್ರು. ಅಷ್ಟು ನೋಡಿದೆ ಸರ್, ಅಷ್ಟೇ. ಆಮೇಲೆ ಅದು ನೋಡಿಲ್ಲ ಸರ್, ನಾನು ನಿದ್ದೆ ಮಾಡ್ತಾ ಇದ್ದೆ. ಎಚ್ಚರಿಕೆ ಆಯ್ತು, ಬಂದು ನೋಡಿದೆ. ಗಲಾಟೆ ಮಾಡಿಕೊಂಡು ಅವಾಗ ಜಾಸ್ತಿ ಕೂಗಳಾಗ್ತಾ ಇದ್ರು. ಈಗ ಯಾವ ಥರ ಆಗಬೇಕು ಸರ್ ನಿಮ್ಗೆ? ಅಂದರೆ ದಿನದಿಂದ ನಿದ್ದೆ ಎಲ್ಲ ಏನಿಲ್ಲ, ಯುವಕರು ಮಾಡ್ತಿದ್ರು ಪುಂಡಾಟಿಕೆಯಿಂದ. ಸರ್ ಅದನ್ನು ಸ್ವಲ್ಪ ಕ್ರಮ ತಗೋಬೇಕು ಸರ್. ಅವರು ಅದು ಸ್ವಲ್ಪ ಕ್ರಮ ತಗೋಬೇಕು. ನಿಮ್ಮ ಹೆಸರು? ನಮ್ಮ ಹೆಸರು ಗೋವಿಂದ.